ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತಿನ ಒಂದು ದಿನ ಡೆಂಗ್ಯೂ ಜ್ವರ ಬಂದಾಗ ಯಾವ ರೀತಿ ನಾವು ವಾಸಿ ಮಾಡ್ಕೋಬೋದು ಅನ್ನೋ ಒಂದು ಉದ್ದೇಶಕ್ಕೆ ಎಲ್ಲ ವೀಕ್ಷಕರಿಗೂ ಉಪಯೋಗವಾಗಲಿ ಅಂತ ಉದ್ದೇಶಕ್ಕೆ ನಾವು ಒಂದು ವಿಡಿಯೋ ಮಾಡ್ತಾಯಿದ್ದೀವಿ. ಅದಕ್ಕೆ ಏನು ಬೇಕೆಲ್ಲ ಸಾಮಗ್ರಿಗಳು ಸಮೇತವಾಗಿ ನಾವಿಲ್ಲಿ ಡೆಮೋಗೆ ರೆಡಿ ಇದ್ದೀವಿ. ಡೆಂಗ್ಯೂ ಜ್ವರ ಬಂದಾಗ ಅದಕ್ಕೆ ಯಾವ ರೀತಿ ನಾವು ಕಷಾಯ ಮಾಡ್ಕೋಬೋದು, ಅದನ್ನು ತಗೊಂಡ್ರೆ ಏನು ಉಪಯೋಗ ಆಗುತ್ತೆ ಅನ್ನೋದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ಮಾಡ್ತಾಯಿದ್ದೀವಿ. ಒಂದು ಪಪ್ಪಾಯಿ ಎಲೆ ಬೇಕಾಗುತ್ತೆ. ಪಪ್ಪಾಯಿ ಎಲೆ ಸುಮಾರು ಒಂದು ಚಿಕ್ಕದಾದರೆ ಒಂದು ಎಲೆ, ದೊಡ್ಡದಾದರೆ ಸುಮಾರು ಒಂದು ಅರ್ಧ ಎಲೆ ತೊಗೊಂಡ್ರೆ ಸಾಕು. ಅದ್ರ ಜೊತೆಗೆ ನಮಗೆ ಕೊತ್ತಂಬರಿ ಇರ್ಬೋದು, ಮತ್ತು ಪುದೀನ ಇರ್ಬೋದು, ಅಮೃತ ಬಳ್ಳಿ, ಅದೇ ಥರ ನಮ್ಮ ಶುಂಠಿ ಮತ್ತು ವೀಳ್ಯದೆಲೆ ಮತ್ತು ದೊಡ್ಡಪತ್ರೆ, ಕೆರಬೇವು, ಅದೇ ಥರದ ಒಂದು 2 ರಿಂದ 3 ಎಲೆ ಬಾಳೆಹಣ್ಣು ಇಷ್ಟು ಬೇಕಾಗುತ್ತೆ. ಇಷ್ಟನ್ನು ಯಾವ ರೀತಿ ಹಾಕೋಬೇಕಂದ್ರೆ ಸುಮಾರು 1 ಲೀಟ್ರ್ ನೀರಿಗೆ ಆಗುವಷ್ಟು ಪಪ್ಪಾಯಿ ಎಲೆ ಒಂದು ಚಿಕ್ಕದಾದರೆ 1 ಎಲೆ ಸಾಕು. ಮತ್ತು ಕೊತ್ತಂಬರಿನ ಒಂದು ಇಡಿಯಷ್ಟು, ಪುದೀನ 1 ಇಡಿ, ಅದ್ರ ಜೊತೆಗೆ ಶುಂಠಿ ಇದೆಯಲ್ಲ 1.5 ಇಂಚಿಂದ 2 ಇಂಚಷ್ಟು ಶುಂಠಿ ಹಾಕ್ಕೋಬೇಕು. ವೀಳ್ಯದೆಲೆ ಒಂದು 3 ರಿಂದ 4 ಎಲೆ ಹಾಕ್ಕೊಂಡು, ಮತ್ತು ಕೆರಬೇವನ್ನ ಸುಮಾರು ಒಂದು ಅರ್ಧ ಇಡಿಯಷ್ಟು ಹಾಕ್ಕೊಂಡು, ಅಮೃತ ಬಳ್ಳಿ ಒಂದು 5 ರಿಂದ 6 ಎಲೆ ಇಷ್ಟು ಹಾಕ್ಕೊಂಡು, ಒಂದು 3 ಹಣ್ಣು ಅಥವಾ 2 ಅಥವಾ 3 ಹಣ್ಣು ಬಾಳೆಹಣ್ಣನ್ನು ಹಾಕ್ಕೊಂಡು, ದೊಡ್ಡಪತ್ರೆ ಒಂದು 4 ರಿಂದ 5 ಎಲೆ ಇಷ್ಟು ಹಾಕ್ಕೊಂಡು 1 ಲೀಟ್ರ್ ನೀರು ಚೆನ್ನಾಗಿ ಕುದಿಸಿ, ಅದು 700 ಗ್ರಾಮ್ ಅಥವಾ 700 ಗ್ರಾಮು ನೀರು ಬರೋದು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ 1 ಲೀಟ್ರ್ ನೀರಿಗೆ. ಆ ನೀರನ್ನ ಕುದಿಸ್ಬಿಟ್ಟು ಸುಮಾರು ಅದನ್ನು 16 ವರ್ಷದ ಕೆಳಗಡೆ ಇರೋಂಥ ಮಕ್ಕಳಿಗಾದರೆ ಸುಮಾರು 25 ರಿಂದ 30 ಗ್ರಾಮ್ ಅಷ್ಟು ಕಷಾಯನ ಕೊಡಬೇಕಾಗತ್ತೆ. 16 ವರ್ಷದ ಮೇಲ್ಪಟ್ಟವರಿಗೆ ಸುಮಾರು 40 ರಿಂದ 50 ಗ್ರಾಮ್ ಅಷ್ಟು ಕಷಾಯವನ್ನು ಕೊಡಬೇಕಾಗತ್ತೆ. ಪ್ರತಿದಿನ ಬೆಳಿಗ್ಗೆ ಸಂಜೆ 3 ದಿನ ಕೊಟ್ಟರೆ ಸಾಕು. ನಮ್ಮಲ್ಲಿರುವಂಥ ಡೆಂಗ್ಯೂ ಜ್ವರ ಏನಿದೆಯೋ ಆ ಡೆಂಗ್ಯೂ ಜ್ವರ ಸಂಪೂರ್ಣವಾಗಿ ವಾಸಿ ಆಗುತ್ತೆ ಅಂತ ಹೇಳೋದಕ್ಕೆ ಈ ಮೂಲಕ ಎಲ್ಲ ಪ್ರೇಕ್ಷಕರು ನಮ್ಮ ಪಾರಂಪರಿಕ ಪದ್ಧತಿಯಲ್ಲಿರುವಂಥದ್ದನ್ನು ಈ ಒಂದು ವೀಕ್ಷಕರಿಗೆ ಉಪಯೋಗವಾಗಲಿ ಅಂತ ಈ ಒಂದು ವಿಡಿಯೋವನ್ನು ಮಾಡಿದ್ವಿ. ಎಲ್ರಿಗೂ ನಮಸ್ಕಾರ.